ಬರ್ತಾ ಏನು ಸ್ಪೆಷಲ್ ಅಲ್ಲಪ್ಪ, ನಮಗೆ ಚಿಕ್ಕ ವಯಸ್ಸಲ್ಲಿ ಸೆಲೆಬ್ರೇಟೇ ಮಾಡಿಲ್ಲ. ಈ ತರ ಸೆಲೆಬ್ರಿಟಿ ಅಂತಾಗಿ ಚಾನಲ್ಸ್ ಮೂಲಕ ಈ ಒಂದು ಬರ್ತ್ಡೇ ಅಂತ ಜನಕ್ಕೆ ಗೊತ್ತಾಗಿ ಈ ತರ ವಿಷಯಗಳು ಶುರು ಆಗಿದೆ. ಹಾಗಾಗಿ ಪರ್ಸನಲ್ ಆಗಿ ಸೆಲೆಬ್ರೇಷನ್ ಯಾವುದೂ ಅದನ್ನೆಲ್ಲ ಮಾಡ್ತಿರಲಿಲ್ಲ. ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಬರ್ತ್ಡೇ ದಿನ ಯಾವುದೋ ಒಂದು ಚಿತ್ರದ ಮುಹೂರ್ತ ಅಥವಾ ಟೀಸರ್ ಏನೋ ಒಂದು ರಿಲೀಸ್ ಆಗ್ತಾ ಇದೆ ಕರೆಕ್ಟ್ ಆಗಿ. ಸೊ ಈ ಇದರ ಸೆಲೆಬ್ರೇಷನ್ ಮೇನ್ ಅಂದ್ರೆ ದೈಜಿದು ಟೀಸರ್ ರಿಲೀಸ್ ಆಯ್ತು ಇವತ್ತು. ಇನ್ನೂ ಒಂದು ಡಿಸೆಂಬರ್ ಎಂಡಲ್ಲಿ ಅಥವಾ ಜನವರಿ ಮೊದಲನೇ ವಾರಗಳಲ್ಲಿ ದೈಜಿ ರಿಲೀಸ್ ಆಗುತ್ತೆ. ದೈಜಿ ಬಗ್ಗೆ ನನಗೆ ಬಹಳ ಖುಷಿ ಇದೆ. ವೇಟ್ ಇಸ್ ಕಮ್ ಔಟ್. ಅದೊಂದು ಕಡೆ ಆಯ್ತು. ಇನ್ನೊಂದು ಕಡೆ ಯುವರ್ ರಾಮನ ಇನ್ನೊಂದು ಚಿತ್ರ ಮಾಡ್ತೇನೆ, ಗಣೇಶ್ ನಾನು ವಿಖ್ಯಾತ್ ಡೈರೆಕ್ಟ್ ಮಾಡ್ತಿದ್ದಾರೆ. ಅದರದ್ದು ಪೋಸ್ಟರ್ ರಿಲೀಸ್ ಆಯ್ತು. ಅತಿಶೀಘ್ರ ರಿಲೀಸ್ ಆಗುತ್ತೆ. ಈ ತರ ಕೆಲಸದಲ್ಲಿರೋದೇ ನಮಗೆ ಖುಷಿ ಸರ್. ನನ್ನ ಬರ್ತ್ಡೇ ದಿನ ಬೆಳಗ್ಗೆ ನನ್ನ ಬರ್ತ್ಡೇ ಬೆಳಗ್ಗೆ 5 ಗಂಟೆಗೂ ನಮ್ಮ ಮಾರಡಿ ಶೂಟಿಂಗ್ ಅಲ್ಲಿ ಇದೆ. ಸೊ ದಟ್ ಇಸ್ ದ ಥ್ರಿಲ್ ನಮಗೆ. ಕೆಲಸ ಮಾಡ್ತಾರೆ ಡಿಸೆಂಬರ್ ಅಂತ ಅದೇ ಆ ಒಂದು ಕಾರಣಕ್ಕಾಗಿ ನಾವು ಡೇಟ್ ಅನೌನ್ಸ್ ಮಾಡಿಲ್ಲ. ನಾವು ರೆಡಿ ಇರ್ತೀವಿ, ನೋಡೋಣ ಏನೇನಾಗುತ್ತೆ ಅಂತ. ಅದಕ್ಕೆ ನಾವು ವಿಂಟರ್ ಕಮಿಂಗ್ ಅಂತ ಹಾಕಿದೀವಿ. ಅಂದ್ರೆ ಡಿಸೆಂಬರ್ ಜನವರಿಯಲ್ಲಿ ಯಾವ್ದು ಸೂಕ್ತವಾದ ಡೇಟ್ ನೋಡ್ಕೊಂಡ್ ಬರ್ತೀವಿ. ಬೆಳಗಿಂದ ಕಾಯ್ತು ಮೀಟ್ ಮಾಡಬೇಕು ಆ ತರ ಇದೆ. ಇವತ್ತಿಗೆ ತುಂಬಾ ಲೇಟ್ ಆಗೋಯ್ತು ನಿನ್ನೆ ನೈಟು. ಬಟ್ ಈಗ ಹೋದ್ಮೇಲೆ ಮನೆಯವ್ರ ಜೊತೆ ಕಾಲ ಕಳಿತೀವಿ. ಇಲ್ಲ ನನ್ನ ಮಗಳು ಮದುವೆ ಆಲ್ಮೋಸ್ಟ್ 4 years ಆಗಿದೆ. ಈ ಯಂಗರ್ ಜನರೇಷನ್ ಅವರ ಥಿಂಕಿಂಗೇ ಬಹಳ ಭಿನ್ನವಾಗಿದೆ. ಅವ್ರ ಗಂಡ ಹೆಂಡತಿ ಒಬ್ರೊಬ್ಬರನ್ನ ಟ್ರೀಟ್ ಮಾಡೋ ರೀತಿ, ನಾನು ನನ್ನ ಹೆಂಡತಿ ಹೇಗಿದ್ದು ಅದನ್ನ ನೋಡುವಾಗ ಎಷ್ಟು ಒಬ್ಬರು ಗೌರವ ಕೊಡ್ತಾರೆ, ಎಷ್ಟು ಮನೆ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತಾರೆ. ಇದನ್ನು ನನಗೆ ಆಶ್ಚರ್ಯ ಆಗುತ್ತೆ. ಅವರು ಪ್ರಪಂಚವನ್ನು ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆ ಮೂಡಲ್ ಇದ್ದಾರೆ. ಹಾಗಾಗಿ ನಾವು ರೆಗ್ಯುಲರ್ ಪೇರೆಂಟ್ಸ್ ಅಲ್ಲ, ನಾನೇ ರೆಗ್ಯುಲರ್ ವ್ಯಕ್ತಿ ಅಲ್ಲ. ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಓಪನ್ ಮೈಂಡೆಡ್. ಎಲ್ಲರೂ ನನ್ನ ಮಗಳು ಮಾತ್ರ ಅಲ್ಲ,